Welcome back to Beginners to our professional level trading journey. ಓಕೆನಾ ಲೆವೆಲ್ 1 ಫೈನಾನ್ಷಿಯಲ್ ಮಾರ್ಕೆಟ್ ಫೌಂಡೇಶನ್ಸ್ ಹಾಗೆ ಚಾಪ್ಟರ್ 1 ಟ್ರೇಡಿಂಗ್ ಫೌಂಡೇಶನ್ಸ್. ಇದರಲ್ಲಿ ವಾಟ್ ಈಸ್ ಟ್ರೇಡಿಂಗ್ ಹಾಗೆ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಹಾಗೆ ವೈ ಡು ಪೀಪಲ್ ಟ್ರೇಡ್ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಈ 4 ಟಾಪಿಕ್ ಆಲ್ರೆಡಿ ಮುಗಿದಿದೆ. ಓಕೆನಾ ಈ ಒಂದು ಟ್ರೇಡರ್ ವರ್ಸಸ್ ಇನ್ವೆಸ್ಟರ್ ಹಾಗೆ ಟ್ರೇಡಿಂಗ್ ಮತ್ತು ಟ್ರೇಡಿಂಗ್ ವರ್ಸಸ್ ಗ್ಯಾಮ್ಲಿಂಗ್ ಈ ಒಂದು ಟಾಪಿಕ್ ಇವೆರಡಕ್ಕೂ ಸಿಂಕ್ ಇರೋದ್ರಿಂದ ಈ ಒಂದು ಎರಡು ಟಾಪಿಕ್ ಅನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಿಮಗೆ 75% ಇವೆರಡರಲ್ಲೂ ನಿಮಗೆ ಗೊತ್ತಾಗಿರ್ಬೋದು. ಆಯ್ತಾ? ಹಾಗೇನೆ ಇವಾಗ ಈ ಒಂದು ಟಾಪಿಕ್ ಬಂದು ಟಾಪಿಕ್ 5 ಏನಂತಂದ್ರೆ ಬೇಸಿಕ್ ಟ್ರೇಡಿಂಗ್ ಪ್ರೋಸೆಸ್. ಅದಾಯ್ತಾ? ಇವತ್ತು ಇದ್ರ ಬಗ್ಗೆ ಬೇಸಿಕ್ ಟ್ರೇಡಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ ಚಾಪ್ಟರ್ 1 ಹಾಗೆ ಟಾಪಿಕ್ 5 ಓಕೆನಾ ಬೇಸಿಕ್ ಟ್ರೇಡಿಂಗ್ ಪ್ರೋಸೆಸ್ ಇದಾಗಿರುತ್ತೆ. BTP ಬೇಸಿಕ್ ಟ್ರೇಡಿಂಗ್ ಪ್ರೋಸೆಸ್ ಟಾಪಿಕ್ ನಂಬರ್ 5. ಪ್ರೊಫೆಷನಲ್ ಟ್ರೇಡಿಂಗ್ ಅಂತಂದ್ರೆ ಬೈ ಮತ್ತೆ ಸೆಲ್ ಹಾಗೇನೆ ಅದರಿಂದ ಪ್ರಾಫಿಟ್ ಹಾಗೇನೆ ಎಕ್ಸಿಕ್ಯೂಟ್ ಮಾಡೋದು ಇಷ್ಟೇ ಇರಲ್ಲ. ಇದರಲ್ಲಿ ಏನಂತಂದ್ರೆ ಒಂದು ಪ್ರೊಫೆಷನಲ್ ಟ್ರೇಡಿಂಗ್ ಅಂತಂದ್ರೆ ಒಂದು ಪ್ರೊಸೆಸಿವ್ನೆಸ್ ಇರುತ್ತೆ. ಓಕೆನಾ ಪ್ರೊಸೆಸಿವ್ನೆಸ್ ಯಾವ ತರ ಅಂತಂದ್ರೆ ಫಸ್ಟ್ ಮಾರ್ಕೆಟ್ ಅನ್ನ ಚೂಸ್ ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಬಂದು ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಹಾಗೇನೆ ಥರ್ಡ್ ಬಂದು ಸೆಟಪ್ ಅನ್ನ ನೋಡ್ತಕ್ಕಂಥದ್ದು, ಹಾಗೇನೆ ಎಂಟ್ರಿ ತಗೊಳ್ತಕ್ಕಂಥದ್ದು, ಹಾಗೇನೆ ಎಕ್ಸಿಟ್ ಎಲ್ಲಿ ಆಗ್ತಕ್ಕಂಥದ್ದು ಅನ್ನೋದನ್ನ ನೋಡೋದು, ಮತ್ತೆ ಆಮೇಲೆ ಎಕ್ಸಿಕ್ಯೂಷನ್ ನೋಡ್ತಕ್ಕಂಥದ್ದು, ಹಾಗೇನೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್, ಹಾಗೇನೆ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು. ಇಷ್ಟು ಸ್ಟೆಪ್ಸ್ ಇರುತ್ತೆ ಒಬ್ಬ ಪ್ರೊಫೆಷನಲ್ ಟ್ರೇಡರ್ಸ್ ಮ್ಯಾಟರ್ ಅಲ್ಲಿ. ಇಷ್ಟು ಸ್ಟೆಪ್ಸ್ ಇರುತ್ತೆ. ಅರ್ಥ ಆಯ್ತಾ? ಬರೀ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಷ್ಟೇ ಬರಲ್ಲ. ಪ್ರೊಫೆಷನಲ್ ಟ್ರೇಡರ್ಸ್ ಆಗಬೇಕು ಅಂತಂದ್ರೆ ಇಷ್ಟು ಕೂಡ ನಮ್ಮ ಚೆಕ್ ಲಿಸ್ಟ್ ಅಲ್ಲಿ ಇರ್ಬೇಕಾಗತ್ತೆ. ಅರ್ಥ ಆಯ್ತಾ? ಚೆಕ್ ಲಿಸ್ಟ್ ಅನ್ನೋದಕ್ಕಿಂತ ಇಷ್ಟು ಪಾಯಿಂಟ್ಸ್ ಅನ್ನ ಮೀಟ್ ಮಾಡಿದ್ರೆ ಮಾತ್ರ ನಾವು ಟ್ರೇಡ್ ನ ತಗೊಂತೀವಿ ಅಥವಾ ಪ್ರೊಫೆಷನಲ್ ಟ್ರೇಡರ್ ಆಗಕ್ಕೆ ಸಾಧ್ಯ. ಆಯ್ತಾ? ಈ ಒಂದೊಂದೇ ಪಾಯಿಂಟ್ ಅನ್ನ ಮಾರ್ಕೆಟ್ ಆಗಿರ್ಲಿ, ಹಾಗೇನೆ ಅನಾಲಿಸಿಸ್ ಆಗಿರ್ಲಿ, ಸೆಟಪ್ ಆಗಿರ್ಲಿ, ಅಥವಾ ಎಂಟ್ರಿ, ರಿಸ್ಕ್, ಎಕ್ಸಿಕ್ಯೂಷನ್, ಮ್ಯಾನೇಜ್ಮೆಂಟ್, ಹಾಗೇನೆ ಎಕ್ಸಿಟ್ ಮತ್ತೆ ರಿವ್ಯೂ ಇದನ್ನೆಲ್ಲದನ್ನು ಒಂದೊಂದೇ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ತುಂಬಾ ಈಸಿ ಮ್ಯಾಟರ್ ನಿಮಗೆ ತುಂಬಾ ಈಸಿ ವೇಯಲ್ಲಿ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಂಬಿಡಿ. ಸಣ್ಣ ಮಕ್ಳಿಗೆ ಕ್ಲಾಸ್ ಮಾಡ್ದಂಗೆ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೇಳಿ, ತೊಂದರೆ ಇಲ್ಲ. ಈ ಪ್ರತಿಯೊಂದು ಹಿಂದಿನ ವಿಡಿಯೋನ ಅಷ್ಟು ನೋಡ್ಕೊಂತ ಬಂದ್ರೆ ಮಾತ್ರ ಒಂದು ಟಾಪಿಕ್ ತುಂಬಾ ರಿಲೇಟೆಡ್ ಆಗಿರ್ತದೆ. ಹಂಗಾಗಿ ಪ್ರತಿಯೊಂದು ಹಿಂದ್ಗಡೆ ಇರತಕ್ಕಂಥ ಟಾಪಿಕ್ಸ್ ಏನ್ ನಾವು ಅಪ್ಲೋಡ್ ಮಾಡಿದೀವಲ್ಲ ಅದನ್ನಷ್ಟು ನೋಡ್ಕೊಂಡ್ ಬನ್ನಿ. ಡೈರೆಕ್ಟ್ ಈ ಟಾಪಿಕ್ ಗೆ ಬರಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ನ ಮಾಡಿಟ್ಟಿರ್ತೀನಿ. ಅದನ್ನ ಪ್ರತಿಯೊಂದೆಲ್ಲ ನೋಡ್ಕೊಂತ ಬನ್ನಿ. ಇದು ಟಾಪಿಕ್ 5. ಫಸ್ಟ್ ಸ್ಟೆಪ್ ಬಂದು ಮಾರ್ಕೆಟ್. ಅರ್ಥ ಆಯ್ತಾ? ಒಬ್ಬ ಟ್ರೇಡರ್ ಯಾವ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ಬೇಕು ಅಂತಂದೇಳಿ ಫಸ್ಟ್ ಡಿಸೈಡ್ ಮಾಡಿರ್ಬೇಕಾಗತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಸ್ಟಾಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಸ್ಟಾಕ್ಸ್ ಅಂಡ್ ಇಂಡಿಸಸ್ ಬರುತ್ತೆ, ಹಾಗೇನೆ ಗೋಲ್ಡ್ ಬರುತ್ತೆ, ಹಾಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬರುತ್ತೆ, ಹಾಗೇನೆ ಕ್ರಿಪ್ಟೋ ಕರೆನ್ಸಿ. ಅರ್ಥ ಆಯ್ತಾ? ಇಷ್ಟರಲ್ಲಿ ಯಾವ ಆಬ್ಜೆಕ್ಟ್ ಅನ್ನ ನಾವು ಚೂಸ್ ಮಾಡ್ಬೇಕು, ಯಾವ ಮಾರ್ಕೆಟ್ ಚೂಸ್ ಮಾಡ್ಬೇಕು ಅಂತಂದೇಳಿ ಫಸ್ಟ್ ಡಿಸೈಡ್ ಮಾಡ್ಬೇಕಾಗತ್ತೆ. ಏನಂತಂದ್ರೆ ಬಿಗಿನರ್ ಆಗಿದ್ದಾಗ ಎಲ್ಲಾ ಮಾರ್ಕೆಟ್ ನಾಗು ಒಂದೇ ಟೈಮ್ ಅಲ್ಲಿ ನಾವು ಟ್ರೇಡ್ ಮಾಡ್ಬೇಕನ್ನ ಅಗತ್ಯ ಇರಲ್ಲ. ಅರ್ಥ ಆಯ್ತಾ? ನಾವು ಎಲ್ಲ ಒಂದೇ ಟೈಮ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದೇನ್ ಇರಲ್ಲ. ಓಕೆನಾ? ಒಂದು ಮಾರ್ಕೆಟ್ ಅನ್ನ ನಾವು ಫಸ್ಟ್ ಚೂಸ್ ಮಾಡಿ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಆದ್ಮೇಲೆ ನಾವು ಟ್ರೇಡ್ ಮಾಡಿದ್ರೆ ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಹಾಗೆ ನಾವು ಮಾರ್ಕೆಟ್ ಅನಾಲಿಸಿಸ್ ಮಾಡೋದಕ್ಕೆ ತುಂಬಾ ಈಸಿ ವೇ ಸಿಗುತ್ತೆ. ಓಕೆ, ಸ್ಟೆಪ್ 2 ಬಂದು ಅನಾಲಿಸಿಸ್. ಅರ್ಥ ಆಯ್ತಾ? ಫಸ್ಟ್ ಒನ್ ಬಂದು ಮಾರ್ಕೆಟ್ ಅನ್ನ ನಾವು ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಮಾರ್ಕೆಟ್ ಅನ್ನ ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಅನಾಲಿಸ್ ಮಾಡೋದಂದ್ರೆ ಏನಂತಂದ್ರೆ ಮಾರ್ಕೆಟ್ ಈಗ ಪ್ರೆಸೆಂಟ್ ಏನ್ ಮಾಡ್ತಿದೆ ಅಂತಂದೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಮಾರ್ಕೆಟ್ ಏನಾದ್ರು ಹೈಯರ್ ಹೈ ಮತ್ತೆ ಹೈಯರ್ ಲೋ ಇತ್ತು ಅಂತಂದ್ರೆ ಮಾರ್ಕೆಟ್ ಅಪ್ವರ್ಡ್ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅಥವಾ ಮಾರ್ಕೆಟ್ ಏನಾದ್ರು ಲೋವರ್ ಲೋ ಅಥವಾ ಲೋವರ್ ಹೈ ಈ ರೀತಿ ಒಟ್ಟು ಲೋವರ್ ಹೈ ಲೋವರ್ ಲೋ ಈ ರೀತಿ ಕ್ರಿಯೇಟ್ ಮಾರ್ಕೆಟ್ ಮಾಡ್ತಿದೆ ಅಂತ ಅಂದಾಗ ನಾವು ಅರ್ಥ ಮಾಡ್ಕೋಬೇಕಿರೋದೇನು ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಇದೆ ಅಂತಂದೇಳಿ ತಿಳ್ಕೊಬೇಕು. ಅದೇನೆ ಮಾರ್ಕೆಟ್ ಒಂದು ಪ್ರೈಸ್ ನಡುವೆ ಮಾಡ್ತಿದೆ, ಮೂವ್ಮೆಂಟ್ ಆಗ್ತಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಹೀಗೆ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಒಂದು ರೇಂಜ್ ಅಲ್ಲಿ ಕನ್ಸಲ್ಟೇಷನ್ ಆಗ್ತಿದೆ, ಅಥವಾ ಅಪ್ ಟ್ರೆಂಡ್ ಇಲ್ಲ ಡೌನ್ ಟ್ರೆಂಡ್ ಇಲ್ಲ ಕನ್ಸಲ್ಟೇಷನ್ ಲೆವೆಲ್ ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇದನ್ನೆಲ್ಲ ಪೂರ್ತಿ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್ ಚಾಪ್ಟರ್ ಬರುತ್ತೆ ನಿಮಗೆ. ಅದರಲ್ಲಿ ಫುಲ್ ಡೀಪ್ ಆಗಿ ನಿಮಗೆ ಇದ್ರ ಬಗ್ಗೆ ಇದು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಒಂದು ಅಸಂಪ್ಷನ್ ಗೆ ಇರ್ಲಿ ಅಂತಕ್ಕಂಥದ್ದಷ್ಟೇ. ನೀವು ಫಸ್ಟ್ ಮಾರ್ಕೆಟ್ ಅನ್ನ ಚೂಸ್ ಮಾಡ್ತೀರಾ, ಸೆಕೆಂಡ್ ಏನ್ ಮಾಡ್ತೀರಾ ಅನಾಲಿಸಿಸ್ ಮಾಡ್ತೀರಾ. ಅನಾಲಿಸಿಸ್ ಅಲ್ಲಿ ಬೇಸಿಕ್ ಥಿಂಗ್ಸ್ ಏನಿದೆಯಲ್ಲ ಇದನ್ನ ತಿಳ್ಕೊಬೇಕಷ್ಟೇ. ನಾವು ಹೇಳ್ತಾ ಇರೋದು ಈಗ ಪ್ರೆಸೆಂಟ್ ಟ್ರೇಡಿಂಗ್ ಬೇಸಿಕ್ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನ ಮಾತ್ರ ಹೇಳ್ತಿರ್ತಕ್ಕಂಥದ್ದು. ಫಸ್ಟ್ ಮಾರ್ಕೆಟ್ ಅನ್ನು ಚೂಸ್ ಮಾಡ್ತೀರಿ, ನೆಕ್ಸ್ಟ್ ಅನಾಲಿಸಿಸ್ ಮಾಡ್ತೀರಿ. ಆಯ್ತಾ? ಮತ್ತೆ ಈಗ ಬಂದು ಸೆಟಪ್ 3. ಅರ್ಥ ಆಯ್ತಾ? ಸೆಟಪ್ 3 ಅಂತಂದ್ರೆ ನೀವು ಫೈನ್ ಡೇ ಒಂದು ಟ್ರೇಡಿಂಗ್ ಸೆಟಪ್ ಅನ್ನ ಹುಡುಕ್ತೀರಾ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಪ್ರತಿಯೊಂದು ಪ್ರೈಸ್ ಮೂವ್ಮೆಂಟ್ ಅನ್ನು ಕ್ಯಾಚ್ ಮಾಡೋದಲ್ಲ, ನಿಮ್ ಸೆಟಪ್ ಗೆ ವೇಟ್ ಮಾಡ್ಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಒಂದು ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳಿ.
ಅರ್ಥ ಆಯ್ತಾ? ಅಪ್ ಟ್ರೆಂಡ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ ನೀವೊಂದು ಸಪೋರ್ಟ್ ಲೆವೆಲ್ ಅನ್ನ ನೋಡ್ಕೊಂತೀರಾ. ಇದೊಂದು ಆಕ್ಚುಲಿ ಇಲ್ಲಿ ಬಂದಿದೆಯಾ, ಇದು ರಿಟರ್ನ್ ಆಗಿದೆ, ಮತ್ತೆ ಇದನ್ನ ಬ್ರೇಕ್ ಮಾಡಿದೆ, ಇಲ್ಲಿ ರಿಟೆಸ್ಟ್ ತಗೊಂಡಿದೆ, ಮಾರ್ಕೆಟ್ ಹೋಗಿದೆ. ಓಕೆನಾ? ಈಗ ಪ್ರೆಸೆಂಟ್ ಈ ಒಂದು ಲೆವೆಲ್ ಬಂತು ಅಂತ ಅಂದಾಗ ಈ ಒಂದು ಸಪೋರ್ಟ್ ಲೆವೆಲ್ ಇರುತ್ತೆ, ಹೌದಾ? ಇದು ಅಪ್ ಟ್ರೆಂಡ್ ವ್ಯೂ ನ ನೀವು ಫೈಂಡ್ ಔಟ್ ಮಾಡಿದೀರಾ. ಇಲ್ಲಿ ಏನಾದ್ರು ನಿಮ್ಗೆ ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ನೀವು ಕನ್ಫರ್ಮೇಶನ್ ತಗೊಂತೀರಾ. ಕನ್ಫರ್ಮೇಶನ್ ತಗೊಂಡಾದ್ಮೇಲೆ ಇಲ್ಲಿ ಎಂಟ್ರಿ ಆಗ್ತೀರಾ, ಇಲ್ಲಿಂದ ಇಲ್ಲಿಗೆ ಕ್ಯಾಚ್ ಮಾಡ್ಕೊಂತೀರಾ. ಸೊ ಇದು ಒಂದು ನಿಮ್ ಕನ್ಫರ್ಮೇಶನ್, ನಿಮ್ ಸೆಟಪ್ ಇದು. ಈ ಸೆಟಪ್ಗೆ ನೀವು ವೇಟ್ ಮಾಡ್ಲೇಬೇಕಾಗತ್ತೆ. ಸೆಟಪ್ ಬರೋ ತನಕ ವೇಟ್ ಮಾಡ್ಲೇಬೇಕು. ಎಲ್ಲ ಪ್ರೈಸ್ ಅನ್ನು ಸಮೇತ ನಾವು ಕ್ಯಾಶ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲ. ನಮ್ಮ ಈ ಒಂದು ವ್ಯೂ ನ ಕಂಡಿಡ್ಕೊಂಡ್ ಆದ್ಮೇಲೆ ನಾವು ಒಂದು ಸೆಟಪ್ ಅನ್ನ ಹುಡುಕ್ಬೇಕಾಗತ್ತೆ. ಸೆಟಪ್ ಬರೋವರೆಗೂ ಕನ್ಫರ್ಮೇಶನ್ ವೇಟ್ ಮಾಡಿ ಆಮೇಲೆ ನೀವು ಎಂಟ್ರಿ ತಗೊಂಡ್ರಿ ಅಂತಂದ್ರೆ ಅಕ್ಯುರೇಟಿ ಜಾಸ್ತಿ ಆಗಿರುತ್ತೆ. ಓಕೆನಾ? ನೀವೇನೇನು ವೇಟ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಟ್ರೆಂಡ್ ನ ಐಡೆಂಟಿಫೈ ಮಾಡ್ತೀರಾ. ಆಮೇಲೆ ಟ್ರೆಂಡ್ ಐಡೆಂಟಿಫೈ ಮಾಡಿ, ಈಗ ಎಕ್ಸಾಂಪಲ್ ಹಿಂಗೇನಾರು ಹೈಯರ್ ಮಾಡ್ತಾ ಹೈಯರ್ ಲೋ ಮಾಡ್ತಾ ಹೋಯ್ತು ಅಂತಂದ್ರೆ ಮತ್ತೆ ರಿಟೆಸ್ಟ್ ಗೆ ವೇಟ್ ಮಾಡ್ತೀರಾ. ಹಾಗೇನೆ ಒಂದು ಸಪೋರ್ಟ್ ಲೆವೆಲ್ ನೋಡ್ತೀರಾ. ಈ ಸಪೋರ್ಟ್ ಹತ್ರ ಏನಾದ್ರು ನಿಮಗೆ ರಿವರ್ಸ್ ಆಯ್ತು ಅಂದ್ರೆ ಮಾರ್ಕೆಟ್ ಏನಾದ್ರು ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ನೀವು ಇಲ್ಲಿಗೆ ಎಂಟ್ರಿ ಆಗ್ತೀರಾ. ಇದು ನಿಮ್ಮ ಒಂದು ಸೆಟಪ್. ಈ ಸೆಟಪ್ ಬರೋ ತನಕ ವೇಟ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಸ್ಟೆಪ್ 4 ಏನಂತಂದ್ರೆ ಎಂಟ್ರಿ. ಅರ್ಥ ಆಯ್ತಾ? ನೀವು ಸೆಟಪ್ ಅನ್ನ ತಗೊಂಡಿರ್ತೀರಾ. ಅರ್ಥ ಆಯ್ತಾ? ಒಂದು ಸೆಟಪ್ ಅನ್ನ ನೀವು ಐಡೆಂಟಿಫೈ ನಿಮ್ ಸೆಟಪ್ ಅನ್ನ ಬರೋವರೆಗೂ ಹುಡುಕಿರ್ತೀರಲ್ವಾ, ಆ ಸೆಟಪ್ ಬಂದಾದ್ಮೇಲೆ ನೀವು ಯಾವ ಪ್ರೈಸ್ ಅಲ್ಲಿ ನೀವು ಎಂಟ್ರಿ ತಗೋಬೇಕು, ವೆನ್ ಐ ಡಿಸೈಡ್ ಎಂಟ್ರಿ ಅಂದ್ರೆ ನಾವು ಯಾವಾಗ ಎಂಟ್ರಿ ತಗೋಬೇಕು ಅಂತಕ್ಕಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಒಂದು ಸ್ಟಾಕ್ಸ್ ಅಥವಾ ಇನ್ನೊಂದು ಯಾವ್ದೋ ಒಂದು ಆಬ್ಜೆಕ್ಟ್ ನೀವು ತಗೊಂಡಿದ್ದೀರಾ, ಚೂಸ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಪ್ರೈಸ್ ಒಂದು 500 ಇದೆ. ಅರ್ಥ ಆಯ್ತಾ? ಆ ಪ್ರೈಸ್ ನೀವು ಎಂಟ್ರಿ ಆದ್ರೆ ಮಾತ್ರ ಸಾಕಾಗಲ್ಲ. ಆ ಎಂಟ್ರಿಗೆ ಏನಂತಂದ್ರೆ ಮುಂದಿನ 2 ಪಾಯಿಂಟ್ ಅನ್ನ ನಾವು ತಗೊಳ್ಳೇಬೇಕಾಗತ್ತೆ. ಏನಂತಂದ್ರೆ ನಾನೇನಾದ್ರೂ ನನ್ನ ಸೆಟಪ್ ಏನಾದ್ರೂ ಇನ್ವ್ಯಾಲಿಡ್ ಆದಂದ್ರೆ ನಾನು ಎಲ್ಲಿ ಎಕ್ಸಿಟ್ ಆಗ್ಬೇಕು ಅಂತಕ್ಕಂಥದ್ದು ಒಂದು ಪಾಯಿಂಟ್ ಇರುತ್ತೆ. ಹಾಗೇನೆ ನೆಕ್ಸ್ಟ್ ಟ್ರೇಡ್ ಏನಾದ್ರೂ ಕರೆಕ್ಟ್ ಆಯ್ತಪ್ಪ, ನಿಮ್ ಟ್ರೇಡ್ ನಿಮ್ಮ ಸೆಟಪ್ ಪ್ರಕಾರನೇ ಕನ್ಫರ್ಮೇಶನ್ ಸಿಕ್ತು, ಹಾಗೇನೆ ನಿಮ್ ಪ್ರಕಾರವಾಗಿ ನಡೀತದೆ, ನಿಮ್ ಫೇವರೇ ಇರುತ್ತೆ, ಅವಾಗ ಎಲ್ಲಿ ನೀವು ಪ್ರಾಫಿಟ್ ನ ಬುಕ್ ಮಾಡ್ಬೇಕು, ಪ್ರಾಫಿಟ್ ಬುಕಿಂಗ್ ಏರಿಯಾಸ್ ಯಾವುದು ಅಂತಕ್ಕಂಥದ್ದನ್ನು ಸಮೇತ ನೀವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಇವೆರಡನ್ನು ಎಲ್ಲಿ ಇನ್ವ್ಯಾಲಿಡ್ ಟ್ರೇಡ್ ಆಯ್ತಂದ್ರೆ ಎಲ್ಲಿ ಎಕ್ಸಿಟ್ ಆಗ್ಬೇಕು, ಹಾಗೇನೆ TP ನಮ್ಮ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಏನಾದ್ರು ಪ್ರೈಸ್ ಮೂವ್ಮೆಂಟ್ ನಮ್ಮ ಕಡೆಗೆ ಏನಾದ್ರು ಇತ್ತು ಅಂತಂದ್ರೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಪ್ಲೇಸ್ ಯಾವ್ದು ಅಂತಕ್ಕಂಥದ್ದನ್ನ ಐಡೆಂಟಿಫೈ ನೀವು ಟ್ರೇಡ್ ತಗೊಳಕ್ಕಿಂತ ಮುಂಚೆನೆ ಮಾಡ್ಬೇಕಾಗತ್ತೆ, ಟ್ರೇಡ್ ತಗೊಂಡಾದ್ಮೇಲಲ್ಲ. ಈಗ ಸ್ಟೆಪ್ 5 ಏನಂತಂದ್ರೆ ರಿಸ್ಕ್ ಇರುತ್ತೆ, ಹೌದಾ? ರಿಸ್ಕ್ ಅಲ್ಲಿ ಏನಿಲ್ಲ, ಜಸ್ಟ್ ಸಿಂಪಲ್ ನೀವು ಟ್ರೇಡ್ ನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ಇಲ್ಲಿ ಒಂದು ಹತ್ರ ಫಾರ್ ಎಕ್ಸಾಂಪಲ್ ಒಂದು 500 ಹತ್ರ ನೀವು ಎಂಟ್ರಿ ಆಗ್ತಾ ಇದ್ದೀರಾ ಅಂತಂದ್ರೆ ಇದಕ್ಕೆ ನಮ್ ಒಂದು ರಿಸ್ಕ್ ಅಂತಕ್ಕಂಥದ್ದು ಆಲ್ರೆಡಿ ಇರುತ್ತೆ. ನನಗೆ 1% ರಿಸ್ಕೋ ಅಥವಾ 2% ರಿಸ್ಕೋ, ನಮ್ಮ ಕ್ಯಾಪಿಟಲ್ ಎಷ್ಟಿರುತ್ತೋ ಅದ್ರ ಮೇಲೆ ನಾವು ರಿಸ್ಕ್ ನ ನೋಡ್ತೀವಿ. ಈಗ ಒಂದು 500 rupees ಅಲ್ಲಿ ಪ್ರೈಸ್ ಇದೆ, ನಿಮ್ಮೊಂದು ರಿಸ್ಕ್ ಬಂದು ನಾನು 1000 ರೂಪಾಯಿ ಅಷ್ಟೇ ನಾನು ಇದು ಲಾಸ್ ಆಗಕ್ಕೆ ಮಾತ್ರ ರೆಡಿ ಇದೀನಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಗೆ ಇರುತ್ತೆ ಅನ್ಕಡೆ. ಅವಾಗ ಏನ್ ಮಾಡ್ತೀರಾ ನೀವು 10 ಲಾಟ್ ನ ತಗೊಂತೀರಾ ಅಂತಂದ್ರೆ, ಬೇಡ 100 ಲಾಟ್ ತಗೊಂತೀರಾ ಅಂತಂದ್ರೆ 100 ಶೇರ್ ಏನಾದ್ರು ತಗೊಂತೀರಾ ಅಂದ್ರೆ 500 rupees ನಿಮ್ಗೆ ಏನಾದ್ರು ಇಲ್ಲಿಂದ 490 ಹೋಯ್ತು ಅಂತಂದ್ರೆ, ಪ್ರೈಸ್ 500 ಇರ್ತಕ್ಕಂಥದ್ದು 490 ಹೋಯ್ತು ಅಂತಂದ್ರೆ ಒಂದು ಪ್ರೈಸ್ ಬಂದು 10 rupees ನಿಮ್ಗೆ ಲಾಸ್ ಆಗಿತ್ತ ಲೆಕ್ಕ. 10 into 100 ಲೆಕ್ಕಕ್ಕೆ ನೋಡಿದ್ರೆ ಎಷ್ಟಾಗುತ್ತೆ? 1000 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? 1000 ರೂಪಾಯಿ ಆಗುತ್ತೆ. ಇದೇ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ. ಇದು ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡುವಂತದ್ರ ಚಾಪ್ಟರ್ ಅಲ್ಲಿ ಇದೆಯಲ್ಲ, ಅದ್ರಲ್ಲಿ ಇನ್ನೂ ಫುಲ್ ಡೀಪ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಓಕೆನಾ? ಇದು ಟ್ರೇಡಿಂಗ್ ಬೇಸಿಕ್ ಸೆಟಪ್ ಅಲ್ಲಿ ಅಥವಾ ಪ್ರೋಗ್ರೆಸ್ ಅಲ್ಲಿ ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಇಷ್ಟು ಪಾಯಿಂಟ್ಸ್ ಇರಬೇಕಾಗುತ್ತೆ. ಸ್ಟೆಪ್ ಬೇಸಿಕ್ ಟ್ರೇಡಿಂಗ್ ಪ್ರೋಗ್ರೆಸ್ ಅಲ್ಲಿ ಒಂದು ಸ್ಟೆಪ್ಸ್ ಇರ್ತಾವಲ್ಲ, ಆ ಒಂದು ಸ್ಟೆಪ್ಸ್ ಗೆ ಎಕ್ಸಾಂಪಲ್ ಮಾಡ್ತಿರೋದು ಅಷ್ಟೇ ನಿಮಗೆ. ಅರ್ಥ ಆಯ್ತು ಅಂತ ಅನ್ಕಂತಾನೆ. ರಿಸ್ಕ್ ಅಲ್ಲಿ ಸ್ಟಾಪ್ ಲಾಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸ್ಟೆಪ್ 6 ಅದೇ ರಿಸ್ಕ್ ಅಂತಕ್ಕಂಥದ್ರಲ್ಲಿ ನಿಮ್ಮ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ಅಂದ್ರೆ ಟ್ರೇಡ್ ಎಂಟ್ರಿ ಹಾಕಿಂತ ಮುಂಚೆನೆ ಟಾರ್ಗೆಟ್ ಪ್ಲೇಸ್ ಅನ್ನು ಸಮೇತ ನೀವು ಐಡೆಂಟಿಫೈ ಮಾಡ್ಬೇಕಾಗಿರುತ್ತೆ. ನಮ್ಮ ಟಾರ್ಗೆಟ್ ಪ್ಲೇಸ್ ಇದು ಅಂತಂದೇಳಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮಗೆ 500 rupees ಒಂದು ಶೇರ್ ಪ್ರೈಸ್ ಇತ್ತು ಅಂತಂದ್ರೆ ಸ್ಟಾಪ್ ಲಾಸ್ ನೀವು 490 ಇಟ್ಟಿರ್ತೀರಾ. ಹಾಗೇನೆ TP ನ ನೀವು 520 ಇಟ್ಟಿರ್ತೀರಾ. ಅರ್ಥ ಆಯ್ತಾ? ಇಲ್ಲಿಂದ ಏನಂತಂದ್ರೆ ನೀವು 500 ಗೆ ನೀವು ಎಂಟ್ರಿ ಆಗಿರ್ತೀರಾ, 490 ಪ್ರೈಸ್ ಹೋಯ್ತು ಅಂತಂದ್ರೆ ಒಂದ್ ಶೇರ್ಗೆ 10 ರೂಪಾಯಿ ಮೈನಸ್ ಆಯ್ತು. ಹಾಗೇನೆ ನೀವು ಅನ್ಕೊಂಡಂಗೆ TP ಏನಾರು ಇಟ್ಟಂದ್ರೆ 520 ಏನಾರು ಹೋಗಿ ನಿಮ್ಮ ಟ್ರೇಡ್ ಎಕ್ಸಿಟ್ ಆಯ್ತು ಅಂತಂದ್ರೆ ನಿಮಗೆ 20 rupees ನಿಮಗೆ ಪ್ರಾಫಿಟ್ ಆಗಿರುತ್ತೆ ಒಂದ್ ಶೇರ್ಗೆ. ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ನಿಮಗೆ? 1:2 ಈಸಿ ಆಗಿ. ಅರ್ಥ ಆಯ್ತಾ? 1:2 ಇದು ಒಂದು ನಿಮ್ಮ ರಿಸ್ಕ್ ರಿವಾರ್ಡ್ ಆಗಿರುತ್ತೆ. ಅಂದ್ರೆ ನಾನು ಎಷ್ಟು ರಿಸ್ಕ್ ತಗೊಂತಿದ್ದೀನಿ, ನಾನು ಎಷ್ಟು ಪ್ರಾಫಿಟ್ ಮಾಡೋದಕ್ಕೆ ರೆಡಿ ಇದೀನಿ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ಬೇಕಾಗತ್ತೆ. ಹಂಗಾಗಿ ಇದು ಪೊಟೆನ್ಶಿಯಲ್ ರಿವಾರ್ಡ್ ಎಷ್ಟಾಗ್ಬೋದು ಅಂತಕ್ಕಂಥದ್ದು ನಿಮಗೆ ಅಜಂಪ್ಷನ್ ಅನ್ನ ನೀವು ಟ್ರೇಡ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆನೆ ನೀವು ಅದನ್ನ ಫೈಂಡ್ ಔಟ್ ಮಾಡಿರ್ಬೇಕಾಗತ್ತೆ. ಇದು ರಿಸ್ಕ್ ರಿವಾರ್ಡ್ ಅಲ್ಲಿ ಬರುತ್ತೆ. ಇನ್ನ ಡೀಪ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಸ್ಟೆಪ್ 7 ಏನಂತಂದ್ರೆ ಪೊಸಿಷನ್ ಸೈಜ್ ಅಂದ್ರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಹೇಳಿದೀನಿ ಪೊಸಿಷನ್ ಸೈಜಿಂಗ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದೇಳಿ. ನೀವು ಒಂದು ಟ್ರೇಡ್ ಏನಾದ್ರು ಮ್ಯಾಕ್ಸಿಮಮ್ 1K ಏನಾದ್ರು ಲಾಸ್ ಮಾಡ್ಕೊಳಕ್ ರೆಡಿ ಇದ್ರೆ ಏನ್ ಮಾಡ್ತೀರಾ? ಒಂದು ಎಂಟ್ರಿ ಅಂತಂದ್ರೆ ಒಂದು 500 ಅಲ್ಲಿ ಎಂಟ್ರಿ ತಗೊಂಡಿರ್ತೀರಾ ಅನ್ಕೊಳ್ಳಿ. ಅರ್ಥ? ಸ್ಟಾಪ್ ಲಾಸ್ ಒಂದು 490 ಆಗಿರುತ್ತೆ. ಅರ್ಥ ಆಯ್ತಾ? ಹಾಗೇನೆ ಒಂದು ಶೇರ್ಗೆ ನಿಮಗೆ ಎಷ್ಟಾಯ್ತು? ಇಲ್ಲಿ 500 ಇಂದ 490 ಹೋಯ್ತು ಅಂತಂದ್ರೆ ನಿಮಗೆ 10 rupees ಇಲ್ಲಿ ಮೈನಸ್ ಆಯ್ತು. ಹಾಗೇನೆ ನೀವೇನಾದ್ರೂ ಒಂದ್ ಶೇರ್ ಪರ್ಚೇಸ್ಗೆ 10 rupees ಆಯ್ತು. ಹಾಗೇನೆ ನೀವು ಒಂದು 100 ಶೇರ್ ಪರ್ಚೇಸ್ ಮಾಡಿದ್ರೆ
ಅರ್ಥ ಮಾಡ್ಕೊಂಬಿಡಿ. 100 ಶೇರ್ ಪರ್ಚೇಸ್ ಮಾಡಿದ್ರೆ 100 ಇಂಟು 10 ಅಂದ್ರೆ 100 ಶೇರ್ಗೆ ಒಂದು ಶೇರ್ಗೆ 10 rupees ಏನಾದ್ರು ಮೈನಸ್ ಆಯ್ತು ಅಂದ್ರೆ 100 ಇಂಟು 10 ಇಸ್ ಈಕ್ವಲ್ ಟು 1K, 1,000 ಮೈನಸ್. ಅರ್ಥ ಆಯ್ತಾ? ಲಾಸ್ ಆಗಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ. ಪೊಸಿಷನ್ ಸೈಜಿಂಗ್ ಈ ರೀತಿ ಬರುತ್ತೆ. ಹಾಗೇನೆ ನೀವು 10 ಲಾಟ್ ತಗೊಂಡ್ರೆ, ಸಾರಿ 100 ಶೇರ್ ತಗೊಂಡ್ರೆ ಈ ರೀತಿ, ಅದೇ 1000 ಶೇರ್ ತಗೊಂಡ್ರೆ ಇಲ್ಲೇ ಲೆಕ್ಕ ಮಾಡ್ಕೊಂಬಿಡಿ, 1000 ಇಂಟು 10 ಆಗುತ್ತೆ. ಅಲ್ಲಿಗೆ ಎಷ್ಟಾಗುತ್ತೆ? 10,000 ಆಗುತ್ತೆ. 10,000 ಆಗುತ್ತೆ. ಇದೇ ರೀತಿನೇ ಪೊಸಿಷನ್ ಸೈಜಿಂಗ್ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಪೊಸಿಷನ್ ಸೈಜಿಂಗು, ಎಂಟ್ರಿ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ನಾನು ಒಂದ್ ಸಣ್ಣ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾ ಇರೋದು ಇದನ್ನ. ಯಾಕೆ ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಇಂಥವೆಲ್ಲ ಬೇಸಿಕ್ನೆಸ್ ಗೊತ್ತಿಲ್ದಂಗೆ ಏನಾದ್ರು ಟ್ರೇಡಿಂಗ್ ಬಂದ್ರಿ ಅಂತಂದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ 1 ಲಕ್ಷ ಅಲ್ಲ 1 ಕೋಟಿ ಇದ್ರ ಸಮೇತ ವೈಪೌಟೇ ಆಗೋದು. ಹಂಗಾಗಿ ನಿಮಗೆ ಇದನ್ನ ಪೂರ್ತಿ ಬೇಸಿಕ್ ಟು ಕಲಿಸ್ಲೇಬೇಕನ್ನೋ ಉದ್ದೇಶದಿಂದ ನಾನು ಇದನ್ನ ಇಷ್ಟೊಂದು ಡೀಪ್ ಆಗಿ ನಿಮ್ಗೆ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಇನ್ ಮುಂದೆ ಡೀಟೇಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಏನೈತಲ್ಲ ಅದ್ರಲ್ಲಿ ಆ ಚಾಪ್ಟರ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಒಂದು ಅಜಂಪ್ಷನ್ ಅಷ್ಟೇ, ಒಂದು ಬೇಸಿಕ್ ಟ್ರೇಡಿಂಗ್ ಗೆ ಏನ್ ನಮ್ಮ ಚೆಕ್ ಲಿಸ್ಟ್ ಅಲ್ಲಿ ಏನೇನ್ ಇರ್ಬೇಕು, ನಮ್ಮ ಸೆಟಪ್ ಗಳು ಏನೇನ್ ಇರ್ಬೇಕು ಅಂತಕ್ಕಂಥ ಒಂದು ವ್ಯೂ ನ ತಗೋಬೇಕು ನೀವು. ಹಂಗಾಗಿ ಒಂದು ನಾಲೆಡ್ಜ್ಗೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಕಲ್ತ ಮೇಲೆ ಮುಂದೆ ಪ್ರತಿಯೊಂದು ಚಾಪ್ಟರ್ ನಿಮಗೆ ತುಂಬಾ ಈಸಿ ಆಗ್ತಾ ಹೋಗ್ತದೆ. ನೀವೇನಾದ್ರೂ ಇದನ್ನೇ ಕಲಿಲಿಲ್ದಂಗೆ ಡೈರೆಕ್ಟ್ ಆಗಿ ನಾವು ರಿಸ್ಕ್ ರಿವಾರ್ಡ್ ಡೈರೆಕ್ಟ್ ಆಗಿ ಸೆಟಪ್ ಬಿಲ್ಡ್ ಮಾಡ್ಕೊಳ್ಳೋದಂಗೆ ಮುಂದೆ ಅದನ್ನೆಲ್ಲ ಹೇಳ್ತಾ ಹೋದಂದ್ರೆ ಡೈರೆಕ್ಟ್ ಆಗಿ ಅರ್ಥ ಆಗಲ್ಲ. ನಿಮಗೆ ಇಷ್ಟು ಬೇಸಿಕ್ನೆಸ್ ಇತ್ತು ಅಂತಂದ್ರೆ ಮುಂದ್ಗಡೆ ನಾನು ಏನೇ ಚಾಪ್ಟರ್ ಏನೇ ತರದ ಎಕ್ಸ್ಪ್ಲನೇಷನ್ ಮಾಡಿದ್ರು ಸಮೇತ ನೀವು ಬೇಗ ಕ್ಯಾಚ್ ಮಾಡ್ಕೊಂತೀರಾ, ಬೇಗ ಕಲಿತೀರಾ. ಹಂಗಾಗಿ ಸ್ಟೆಪ್ 8 ಏನಂತಂದ್ರೆ ಎಕ್ಸಿಕ್ಯೂಟ್. ಅರ್ಥಾಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಏನಂತಂದ್ರೆ ಒಂದು ಟ್ರೇಡರ್ ಏನ್ ಮಾಡ್ತಾನೆ, ಎಂಟ್ರಿ ಆದ ತಕ್ಷಣನೇ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆಗುತ್ತೆ. ಆಮೇಲೆ ಏನ್ ಮಾಡ್ತಾನೆ, ಟ್ರೇಡ್ ನ ಅವನು ಎಕ್ಸಿಕ್ಯೂಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ ಅಂತಂದ್ರೆ ಒಂದು 500 rupeesಗೆ ಒಂದು ಟ್ರೇಡ್ ನ ಅವನು ಬೈ ಆಗಿದ್ದಾನೆ ಅಂತ, ಬೈ ಮಾಡಿದಾನೆ ಅಂದ್ರೆ ಎಂಟ್ರಿ ಆಗಿದ್ದಾನೆ ಲೆಕ್ಕ. ಆಮೇಲೆ ಈಗ ಪೊಸಿಷನ್ ಆಲ್ರೆಡಿ ಎಂಟ್ರಿ ಆದ್ಮೇಲೆ ಓಪನ್ ಆಗಿರುತ್ತೆ. ಬಟ್ ಟ್ರೇಡ್ ತಗೊಂಡಾದ್ಮೇಲೆ ಎಮೋಷನ್ ಅಂತಕ್ಕಂಥದ್ದು ಮೈಂಡ್ ಅಲ್ಲಿ ಪ್ಲೇ ಆಗ್ತಾ ಇರ್ತದೆ. ಹೆಂಗಂತಂದ್ರೆ ಪ್ರೈಸ್ ಯಾಕೆ ಇನ್ನ ಮೂವ್ ಆಗ್ತಿಲ್ಲಪ್ಪ, ಇನ್ನು ಎಷ್ಟೊತ್ತು ಮೂವ್ ಆಗೋದು ಅಂತಕ್ಕಂಥದ್ದು. ಆಮೇಲೆ ಇನ್ನು ವೇಟ್ ಮಾಡೋಣ, ಪ್ರಾಫಿಟ್ ಇನ್ನು ಎಲ್ಲಿವರೆಗೂ ಬರುತ್ತೆ ನೋಡೋಣ ಅಂತಕ್ಕಂಥದ್ದು. ಹಾಗೇನೆ ನಿಮ್ಮ ಒಂದು SL ಇಲ್ಲಿ ಇಟ್ಟಿರ್ತೀರಿ, ಎಂಟ್ರಿ ಇಲ್ಲಿ ಆಗಿರ್ತೀರಿ, ನಿಮ್ಮ ಒಂದು TP ಇಲ್ಲಿ ಇಟ್ಟಿರ್ತೀರಿ. ಸೊ ಇಲ್ಲಿಂದ ನೀವು ಎಂಟ್ರಿ ಆಗಿರೋ ಪ್ರೈಸ್ ಇಂದ ಇಲ್ಲಿ ತನಕ ಬರ್ತದೆ. ಇಲ್ಲಿ ತನಕ ಬಂದಾದ್ಮೇಲೆ ಸಮೇತ ಏನ್ ಮಾಡ್ತಾರೆ, SL ನ ಸ್ವಲ್ಪ ಕೆಳಗಡೆ ಇಡೋಣ, ಇನ್ ಸ್ವಲ್ಪ ಮೂವ್ ಮಾಡೋಣ SL ನ, ಈ ರೀತಿ ಮೈಂಡ್ ಸೆಟ್. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಪ್ರಾಫಿಟ್ ಇಲ್ಲಿ ಬರ್ತಿರ್ತದೆ, ಪ್ರಾಫಿಟ್ ನ ಇನ್ನು ಸ್ವಲ್ಪ ಮೂವ್ ಮಾಡೋಣ, ಇನ್ ಸ್ವಲ್ಪ ಮೂವ್ ಮಾಡೋಣ. ಇವೆಲ್ಲ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಂದಾದ್ಮೇಲೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅವೆಲ್ಲ ಮ್ಯಾಟರ್ ಬರ್ತಾವ, ಅವೆಲ್ಲ ಮುಂದೆ ತಿಳಿಸ್ತಾ ಹೋಗ್ತೀನಿ. ಒಂದು ಬೇಸಿಕ್ ಅಸಂಪ್ಷನ್ ಅಷ್ಟೇ ಇದು. ಹಾಗೇನೆ ನೀವೊಂದು ಟ್ರೇಡಿಂಗ್ ಆಲ್ರೆಡಿ ಪ್ಲಾನ್ ಮಾಡಿರ್ತೀರಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡಲೇಬೇಕು. ಹಂಗೆ ಇಲ್ಲಿಂದ 504 ಬಂದ ತಕ್ಷಣ ಎಕ್ಸಿಟ್ ಆಗಿ ಇದು ಮಾಡ್ತಕ್ಕಂಥದ್ದು, ಆಮೇಲೆ ಸ್ಟಾಪ್ ಲಾಸ್ ಬಂದ್ರು ಸಮೇತ ಸ್ಟಾಪ್ ಲಾಸ್ ನ ಮತ್ತು ಕೆಳಗಡೆ ಇನ್ನ ಸ್ವಲ್ಪ ಎಲ್ಲ ದೂರ ಸರಿಸುವಂತದ್ದು, ಇವೆಲ್ಲ ಮ್ಯಾಟರ್ನ ಇಟ್ಕೊಳಕ್ ಹೋಗ್ಬಾರ್ದು. ಪ್ಲಾನ್ ಎಕ್ಸಿಕ್ಯೂಟ್ ಏನ್ ಮಾಡ್ತೀವೋ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕೂಡ ಟ್ರೇಡಿಂಗ್ ಅಲ್ಲಿ. ಸ್ಟೆಪ್ ಬಂದು 9 ಇದೇನಪ್ಪಾ ಅಂತಂದ್ರೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಮ್ಯಾನೇಜ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಿರ್ತೀರಾ, ಒಂದು 500 rupeesಗೆ ಎಂಟ್ರಿ ಆಗಿರ್ತೀರಾ. ಹಾಗೇನೆ ನಿಮ್ಮ ಒಂದು SL ನ ನೀವು 490ಗೆ ಇಟ್ಟಿರ್ತೀರಾ. ಅರ್ಥ ಆಯ್ತಾ? ಹಾಗೇನೆ ನಿಮ್ಮೊಂದು ಟಾರ್ಗೆಟ್ TP ಬಂದು 520ಗೆ ಇಟ್ಟಿರ್ತೀರಾ ಅನ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮ SL ಬಂದು ಎಷ್ಟಿರುತ್ತೆ, 490. ಅರ್ಥ ಆಯ್ತಾ? ಇಲ್ಲಿಂದ ಎಂಟ್ರಿ ಆದ್ಮೇಲೆ 500 ಎಂಟ್ರಿ ಆಗಿರ್ತೀರಲ್ಲ, ಇಲ್ಲಿಂದ ನಿಮಗೆ ಒಂದು 495 rupees ಬರುತ್ತೆ. ಇಮಿಡಿಯೇಟ್ಲಿ ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು 1:2 ರಿಸ್ಕ್ ರಿವಾರ್ಡ್ಗೆ ಅಥವಾ ಏನೋ ನಿಮ್ಮ ಒಂದು ಸೆಟಪ್ ಬಂದಿದೆ, ಆಲ್ರೆಡಿ ಕನ್ಫರ್ಮೇಶನ್ ಕೂಡ ಸಿಕ್ಕಿದೆ ಅಂತಂದಾಗ ನೀವು ಆಲ್ಮೋಸ್ಟ್ ಒಂದು ಸ್ಟಾಪ್ ಲಾಸ್ ಆದ್ರೂ ಹಿಟ್ ಆಗ್ಬೇಕು, ಒಂದು TP ಗಾದ್ರೂ ಇರ್ಬೇಕು. ಬಟ್ ಇಲ್ಲಿ ಏನಂತಂದ್ರೆ ಸೆಂಟ್ರಿಗೆ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. 495 ಇನ್ನ ಕೆಳಗಡೆ ಬಂದ್ಬಿಟ್ರೆ ಹೆಂಗೆ, ಹಾಗೆ ಈಗ ಪ್ಯಾನಿಕ್ ಬೇಡ. ಆಲ್ರೆಡಿ ಪ್ಲಾನ್ ಇದೆ ನಿಮ್ದು. ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ನೀವು ವೇಟ್ ಮಾಡ್ಲೇಬೇಕಾಗುತ್ತೆ. ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. TP ಕೂಡ ಅಷ್ಟೇ. ಇದು 495 ಬಂದ ತಕ್ಷಣ ಪ್ಯಾನಿಕ್ ಆಗುವಂತದ್ದು. ಆಮೇಲೆ ನೀವು 520ಗೆ ನೀವು ಟಾರ್ಗೆಟ್ ಇಟ್ಟಿರ್ತೀರಾ, 505 ಬಂದ್ಬಿಡ್ತಪ್ಪ, 505ಗೆ ಮೂವ್ ಆಗ್ಬಿಡ್ತು. ಇಲ್ಲಿ 500 ಎಂಟ್ರಿ ಆಗಿರೋ 505ಗೆ ಪ್ರೈಸ್ ಬಂದ ತಕ್ಷಣ ಎಕ್ಸಿಟ್ ಆಗೋದು, ಇದು ನಿಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಒಳಗಡೆ ಬರಲ್ಲ. ಹಾಗೆ ನಮ್ಮ ಪ್ಲಾನ್ ಎಷ್ಟು ಇಂಪಾರ್ಟೆಂಟು, ಸೆಟಪ್ ಎಷ್ಟು ವ್ಯಾಲಿಡ್ ಆಗಂತದ್ದು ಎಷ್ಟು ಇಂಪಾರ್ಟೆಂಟು, ಅದೇ ರೀತಿನಿ ತಗೊಂಡಿರ್ತಕ್ಕಂಥ ಟ್ರೇಡ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸ್ಟೆಪ್ ಬಂದು 10 ಅಂತಂದ್ರೆ ನೀವು ಇಲ್ಲಿ ಎಕ್ಸಿಟ್ ಅಂತಕ್ಕಂಥದ್ದು ಒಂದು ಸ್ಟೆಪ್ ಇರುತ್ತಲ್ವಾ. ಎಕ್ಸಿಟ್ ಅಂತಕ್ಕಂಥದ್ರಲ್ಲಿ ಸಿಂಪಲ್, ನೀವೊಂದು SL ಇಟ್ಟಿರ್ತೀರಾ, ಹಾಗೇನೆ TP ಇರುತ್ತಾ, ಟಾರ್ಗೆಟ್ ಪ್ರೈಸ್ ಮತ್ತೆ ಸ್ಟಾಪ್ ಲಾಸ್ ಏನಿರುತ್ತಲ್ಲ, ಇಲ್ಲಿ ಬಂದ್ರು ಆಟೋಮೆಟಿಕ್ಲಿ ಎಕ್ಸಿಟ್. ಓಕೆನಾ? TP ಬಂದ್ರು ಸಮೇತ ಆಟೋಮೆಟಿಕ್ಲಿ ಎಕ್ಸಿಟ್. ಓಕೆನಾ? ಇನ್ನೊಂದು ಏನಂತಂದ್ರೆ SL ಅಂತಕ್ಕಂಥದ್ದು ಒಂದು ಪಾಸಿಬಿಲಿಟಿನೂ ಇರುತ್ತೆ. SL ಆಗ್ತಕ್ಕಂಥ ಪಾಸಿಬಿಲಿಟಿನೂ ಇರುತ್ತೆ, ಹಾಗೇನೆ ಟಾರ್ಗೆಟ್ ಪ್ರೈಸ್ ಇಟ್ ಆಗ್ತಕ್ಕಂಥ ಪಾಸಿಬಿಲಿಟಿನೂ ಇರುತ್ತೆ. ನೀವೇನಾದ್ರೂ ಮ್ಯಾನ್ಯಲ್ ಆಗಿ ಪ್ರೈಸ್ ಮೂವ್ಮೆಂಟ್ ನ ನೋಡಿ SL ಗಿಂತ ಮುಂಚೆನೆ ಇದು ಪೂರ್ತಿ SL ಗಿಟ್ ಆಗುತ್ತೆ ಅನ್ನೋದು ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ನೀವು ಬೇಗನೆ ಅರ್ಲಿ ಕ್ಲೋಸ್ ಮಾಡಬಹುದು. ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆವೆಲ್ ಅಲ್ಲಿ ಏನಂತಂದ್ರೆ ರಿವ್ಯೂ ಅಂತಕ್ಕಂಥದ್ದು ಮ್ಯಾಟರ್ ಇರುತ್ತೆ. ಅರ್ಥ ಆಯ್ತಾ? ರಿವ್ಯೂ ಅಂತಂದ್ರೆ ಓನ್ಲಿ ಬರೀ ಮ್ಯಾಟರ್, ನೀವು ಟ್ರೇಡ್ ತಗೊಂಡು ಟ್ರೇಡ್ ಅಕಸ್ಮಾತ್ SL ಇಟ್ಟಾಯ್ತು ಅಥವಾ TP ಇಟ್ಟಾಯ್ತು, ಹಂಗೆ ಟ್ರೇಡ್ ಕ್ಲೋಸ್ ಆದ ತಕ್ಷಣ ಕೆಲಸ ಮುಗೀತು ಅಂತಲ್ಲ. ರಿವ್ಯೂ ಅದಾದ್ಮೇಲೆ ರಿವ್ಯೂ ಸ್ಟಾರ್ಟ್ ಆಗ್ತಕ್ಕಂಥದ್ದು. ರಿವ್ಯೂ ಮೋರ್ ಇಂಪಾರ್ಟೆಂಟ್. ಏನಂತಂದ್ರೆ ಈ ರಿವ್ಯೂ ಅಂತಕ್ಕಂಥದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಏನಕ್ಕೆ ನಾವು ಎಂಟ್ರಿ ಆಗಿದೀವಿ, ಹಾಗೇನೆ ನಮ್ಮ ತಗೊಂಡಿರ್ತಕ್ಕಂಥ ಸೆಟಪ್ ವ್ಯಾಲಿಡ್ ಆಗಿತ್ತಾ, ಹಾಗೇನೆ ನನ್ನ ಒಟ್ಟು ರೂಲ್ಸ್ ಅನ್ನ ಫಾಲೋ ಮಾಡಿತ್ತಾ ಟ್ರೇಡು, ಹಾಗೇನೆ
ವೇರ್ ಮೈ ಎಂಟ್ರಿ ಅಂದ್ರೆ ನನ್ನ ಎಂಟ್ರಿ ಎಲ್ಲಿ ಎಂಟ್ರಿ ತಗೊಂಡಿದೀವಿ, ಹಾಗೇನೆ ನಮ್ಮ ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿದೀವಿ, ಹಾಗೇನೆ ನಮ್ಮ ಒಂದು ಟಿ ಪಿ ಎಲ್ಲಿ ಇಟ್ಟಿದ್ವಿ, ಅರ್ಥ ಆಯ್ತಾ. ಆಮೇಲೆ ರಿಸಲ್ಟ್ ಏನಾಯ್ತು, ಇದರ ರಿಸಲ್ಟ್ ಏನಾಯ್ತು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅದನ್ನು ಸಮೇತ ನಾವು ರಿವ್ಯೂ ಮಾಡ್ಬೇಕಾಗತ್ತೆ. ಹಾಗೇನೆ ನಮ್ಮ ಒಂದು ಟ್ರೇಡ್ ಸೆಂಟರ್ ಅಲ್ಲಿ ನಮ್ಗೆ ಏನಾದ್ರು ಎಮೋಷನಲಿ ಏನಾದ್ರು ನಾವು ಸೆಂಟಿಮೆಂಟಲಿ ಏನಾದ್ರು ಮಿಸ್ಟೇಕ್ ನ ಮಾಡಿದ್ವಾ ಅಂತಕ್ಕಂಥದ್ದನ್ನು ಸಮೇತ ರಿವ್ಯೂ ಮಾಡ್ಬೇಕಾಗತ್ತೆ. ಆಮೇಲೆ ಇದೆಲ್ಲ ರಿವ್ಯೂ ಮಾಡಿ ಆದ್ಮೇಲೆ ನಾನು ಏನನ್ನ ಈ ಟ್ರೇಡ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತಕ್ಕಂಥ ಒಂದು ಪಾಯಿಂಟ್ ನಿಮಗೆ ಫೈನಲ್ ಆಗಿ ಸಿಗುತ್ತೆ, ಅರ್ಥ ಆಯ್ತಾ. ಇದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅಷ್ಟು ರಿವ್ಯೂ ಮಾಡಿರ್ತಕ್ಕಂಥದ್ದನ್ನ ಅದಾದ್ಮೇಲೆ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ಸಮೇತ ತಿಳ್ಕೊಂಡು ಇನ್ನೊಂದ್ ಟೈಮ್ ಏನಾಗುತ್ತೆ ಅಂತಂದ್ರೆ ನಾವು ಟ್ರೇಡ್ ಏನ್ ತಗೊಳ್ತೀವಲ್ಲ, ತಗೊಂಡಾದ್ಮೇಲೆ ಒಂದ್ ಟೈಮ್ ನೀವು ಮಾಡಿರ್ತಕ್ಕಂಥ ಮಿಸ್ಟೇಕ್ ಅನ್ನ ನೆಕ್ಸ್ಟ್ ಟ್ರೇಡ್ ಅಲ್ಲಿ ನೀವು ಮಾಡೋದಿಲ್ಲ. ಈ ರೀತಿ ರಿವ್ಯೂ ಮಾಡುವಂತ ಸಿಸ್ಟಮ್ ನಿಮ್ಗೆ ಏನಾದ್ರು ಬಿಲ್ಡ್ ಮಾಡ್ಕೊಂಡ್ರಿ ಅಂತಂದ್ರೆ, ಅರ್ಥ ಆಯ್ತಾ. ಜರ್ನಲ್ ಮಾಡೋದನ್ನ ಅದೇ ಜರ್ನಲ್ ರಿವ್ಯೂ ಎರಡು ಒಂದೇ. ಜರ್ನಲ್ ಮಾಡಿದಂತಂದ್ರೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ಬಿಡುತ್ತೆ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನೆಕ್ಸ್ಟ್ ಟ್ರೇಡ್ ಅಲ್ಲಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಟ್ರೇಡಿಂಗ್ ಬೇಸಿಕ್ ಪ್ರೋಸೆಸ್ ಅಲ್ಲಿ ಏನ್ ಇಷ್ಟೆಲ್ಲ ಸ್ಟೆಪ್ಸ್ ಇದಾವೆ, ಏನ್ ಸ್ಟೆಪ್ಸ್ ಅನ್ನೋದು ನಿಮಗೆ ಪೂರ್ತಿಯಾಗಿ ಹೇಳಿದ್ವಿ, ಅರ್ಥ ಆಯ್ತಾ. ಒಂದು ಮಾರ್ಕೆಟ್ ಸೆಲೆಕ್ಷನ್ ಮಾಡ್ತೀರಾ ಫಸ್ಟ್, ಆಮೇಲೆ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನ ಅನಾಲಿಸಿಸ್ ಮಾಡ್ತೀರಾ, ಆಮೇಲೆ ನಿಮ್ ಸೆಟಪ್ ಅನ್ನ ಹುಡುಕ್ತೀರಾ, ನಿಮ್ ಸೆಟಪ್ ಸಿಕ್ಕಾದ್ಮೇಲೆ ನೀವು ಎಂಟ್ರಿ ತಗೊಂತೀರಾ, ಎಂಟ್ರಿ ಆದ್ಮೇಲೆ ನಿಮ್ಮ ಎಸ್ ಎಲ್ ಎಲ್ಲಿ ಅಂತ ನೋಡ್ತೀರಾ, ಹಾಗೇನೆ ನಿಮ್ಮ ಒಂದು ಟಾರ್ಗೆಟ್ ಪ್ರೈಸ್ ಎಲ್ಲಿದೆ ಅಂತ ನೋಡ್ತೀರಾ, ಅದಾದ್ಮೇಲೆ ನಿಮ್ಮ ಪೊಸಿಷನ್ ಸೈಜಿಂಗ್ ಅನ್ನ ಸಮೇತನು ಒಂದ್ ಟೈಮ್ ಅನಾಲಿಸಿಸ್ ಮಾಡ್ತೀರಾ, ಹಾಗೇನೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ, ಹಾಗೇನೆ ಟ್ರೇಡ್ ಮತ್ತೆ ಟ್ರೇಡ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಅರ್ಥ ಆಯ್ತಾ. ಟ್ರೇಡ್ ಮ್ಯಾನೇಜ್ಮೆಂಟ್ ಮಾಡಿ ಆದ್ಮೇಲೆ ಮತ್ತೆ ಎಕ್ಸಿಟ್ ರೂಲ್ಸ್ ಅನ್ನ ನೋಡ್ಕೊಂತೀರಾ, ಎಕ್ಸಿಟ್ ಎಲ್ಲಿ ಮಾಡ್ಬೇಕು ಅನ್ನೋದು ನೋಡ್ಕೊಂತೀರಾ. ಅದಾದ್ಮೇಲೆ ಕೊನೆಗೆ ಬಂದ್ಬಿಟ್ಟು ನಿಮಗೆ ಜರ್ನಲ್, ಅರ್ಥ ಆಯ್ತಾ. ಜರ್ನಲ್ ಇಂಪಾರ್ಟೆಂಟ್, ಇದು ಪಕ್ಕ ತಿಳ್ಕೊಂಬಿಡಿ. ಜರ್ನಲ್ ಅಂಡ್ ರಿವ್ಯೂ, ಜರ್ನಲ್ ಮಾಡಿ ಆದ್ಮೇಲೆ ರಿವ್ಯೂ ಮಾಡ್ತಿರಲ್ಲ ನೀವು, ಒಂದ್ ಟೈಮ್ ಒಂದ್ ಟ್ರೇಡಿಂಗ್ ಮಾಡಿರ್ತಕ್ಕಂಥ ಮಿಸ್ಟೇಕ್ ಅನ್ನ ನೆಕ್ಸ್ಟ್ ಟ್ರೇಡ್ಗೆ ನೀವು ಮಾಡೋದಿಲ್ಲ. ಅವಾಗ ನಿಮ್ ಸೆಟಪ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಹಂಗಾಗಿ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ನಿಮ್ಮ ಒಂದು ಜರ್ನಲ್ ಮಾಡಿ ರಿವ್ಯೂ ಮಾಡಿ ನಿಮ್ದು ಸೆಟಪ್ ಏನಾದ್ರು ಇಂಪ್ರೂವ್ ಆಗ್ತಾ 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 ಹೋದಂಗೆಲ್ಲ ನೀವು ವಿನ್ನಿಂಗ್ ಪ್ರೊಬಾಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಡಿ. ಇನ್ನೊಂದ್ ಏನಂತಂದ್ರೆ ನಿಮಗೆ ಒಂದು ಕ್ವಶನ್ ಅನ್ನ ಕೇಳ್ತೀನಿ, ಈ ಕ್ವಶನ್ ಗೆ ನೀವು ಕಮೆಂಟ್ ಮಾಡಿ, ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಯಾವ ತರ ಅಂತಂದ್ರೆ, ಒಂದ್ ನಿಮಿಷ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸರ್ಸೈಸ್ ನಿಮಗೆ ಇದೆ. ವಿಡಿಯೋನ ಕೊನೆವರೆಗೂ ನೋಡಿದ್ದೆ ಅಂತಂದ್ರೆ ಇದು ಒಂದು ನಿಮ್ಗೆ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು. ಏನಪ್ಪಾ ಅಂದ್ರೆ ಒಂದು ಎಂಟ್ರಿ ಮಾಡಿರ್ತೀರಾ ನೀವು, ಎಂಟ್ರಿ ಏನ್ ಮಾಡಿರ್ತೀರಾ 1000 ಗೆ ಎಂಟ್ರಿ ಆಗಿರ್ತೀರಾ ಅನ್ಕೊಳ್ಳಿ, ಅರ್ಥ ಆಯ್ತಾ. ಆಮೇಲೆ ನಿಮ್ಮ ಸ್ಟಾಪ್ ಲಾಸ್ ಅಂದ್ರೆ ಎಸ್ ಎಲ್ ಬಂದು 980 ಇದೆ, ಅರ್ಥ ಆಯ್ತಾ. ಹಾಗೇನೆ ನಿಮ್ಮ ಟಿ ಪಿ ಬಂದು 1040 ಇದೆ, ಅರ್ಥ ಆಯ್ತಾ. ಇದರಲ್ಲಿ ಮ್ಯಾಟರ್ ಏನಂದ್ರೆ, ಕ್ವಶನ್ ಏನಂತಂದ್ರೆ ರಿಸ್ಕ್ ಎಷ್ಟಿದೆ, ಅರ್ಥ ಆಯ್ತಾ. ರಿಸ್ಕ್ ಎಷ್ಟಿದೆ ಫಸ್ಟ್ ಕ್ವಶನ್. ಹಾಗೇನೆ ಸೆಕೆಂಡ್ ಕ್ವಶನ್ ರಿವಾರ್ಡ್, ಟಿ ಪಿ ಲೆಕ್ಕದಲ್ಲಿ ರಿವಾರ್ಡ್ ಎಷ್ಟು ಇಟ್ಕೊಂಡಿದ್ದೀರಾ. ಹಾಗೇನೆ ನೀವು ಮೂರನೇ ಕ್ವಶನ್ ಬಂದು ಆರ್ ಎರಡು ಸೇರಿ ರಿಸ್ಕ್ ರಿವಾರ್ಡ್ ಲೆಕ್ಕದಲ್ಲಿ ಪರ್ಸೆಂಟೇಜ್ ವೈಸ್ ನೋಡಿ, ಪರ್ಸೆಂಟೇಜ್ ವೈಸ್ ಬೇಡ, ಒಟ್ಟು ರಿಸ್ಕ್ ಟು ರಿವಾರ್ಡ್ ಎಷ್ಟಿದೆ ಅಂತಕ್ಕಂಥದ್ದನ್ನ 3 ಕ್ವಶನ್ಗೆ ನೀವು ಆನ್ಸರ್ ಮಾಡಿ, ಅರ್ಥ ಆಯ್ತಾ. ರಿಸ್ಕ್ ಹಾಗೆ ರಿವಾರ್ಡ್ ಹಾಗೆ ರಿಸ್ಕ್ ರಿವಾರ್ಡ್ ಅನುಪಾತದಲ್ಲಿ ಹೇಳ್ಬೇಕು. ಇಷ್ಟು ಅಂದ್ರೆ 1:2 ಯಾವ ಲೆಕ್ಕದಲ್ಲಿ ಅನ್ನೋದನ್ನ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಿ. ಈ ಒಂದು ಚಾಪ್ಟರ್ 1 ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ನಿಮ್ಗೆ ಅರ್ಥ ಆಯ್ತಾ. ಟಾಪಿಕ್ ವೈಸ್ ನಿಮ್ಗೆ ಇನ್ನೊಂದು ಟೈಮ್ ಹೇಳ್ಬಿಡ್ತೀನಿ ಕೇಳಿ. ಟಾಪಿಕ್ ಚಾಪ್ಟರ್ 1 ಆಯ್ತಾ, ಲೆವೆಲ್ 1 ಚಾಪ್ಟರ್ 1 ನಲ್ಲಿ ಟಾಪಿಕ್ಸ್ ಬಂದು ವಾಟ್ ಈಸ್ ಟ್ರೇಡಿಂಗ್ ಅದು ಕಂಪ್ಲೀಟ್ ಆಗಿದೆ. ಹಾಗೇನೆ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಅದನ್ನು ಕಂಪ್ಲೀಟ್ ಆಗಿದೆ. ಹಾಗೇನೆ ಜನ ಏನಕ್ಕೆ ಟ್ರೇಡ್ ಮಾಡ್ತಾರೆ, ವೈ ಡು ಪೀಪಲ್ ಟ್ರೇಡ್, ಇದೊಂದು ಟಾಪಿಕ್ ಕ್ಲೋಸ್ ಆಗಿದೆ. ಹಾಗೇನೆ ಪ್ರಾಫಿಟ್ ಅಂಡ್ ಲಾಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಸಮೇತ ನೋಡಿದ್ವಿ. ಹಾಗೇನೆ ಈ ಒಂದು ಟಾಪಿಕ್ ಈಗ ಪ್ರೆಸೆಂಟ್ ನೀವು ಕೇಳಿದ್ರಲ್ಲ, ಈ ಒಂದು ಟಾಪಿಕ್ 5 ಅಲ್ಲಿ ಬೇಸಿಕ್ ಟ್ರೇಡಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಮೇತ ನೋಡಿದ್ರಿ, ಅರ್ಥ ಆಯ್ತಾ. ಇದರಿಂದ ನಿಮ್ಗೆ ಏನಂತಂದ್ರೆ ನೀವು ಬಿಗಿನರ್ ಆಗಿದ್ರೆ ಅಂತಂದ್ರೆ ಟ್ರೇಡಿಂಗ್ ಅಂದ್ರೆ ಏನು ಅಥವಾ ಒಂದು ಟ್ರೇಡ್ ಹೆಂಗ್ ನಡೆಯುತ್ತೆ ಅನ್ನೋ ಒಂದು ಫೌಂಡೇಶನ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರು ಡೈರೆಕ್ಟ್ DM ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಒಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ, ಅರ್ಥ ಆಯ್ತಾ. ನೆಕ್ಸ್ಟ್ ಚಾಪ್ಟರ್ 2 ಬಂದು ಸ್ಟಾರ್ಟ್ ಆಗ್ತಕ್ಕಂಥದ್ದು, ಚಾಪ್ಟರ್ 2 ಸ್ಟಾರ್ಟ್ ಆಗುತ್ತೆ. ಚಾಪ್ಟರ್ 2 ಅಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನತಕ್ಕಂಥ ಒಂದು ಚಾಪ್ಟರ್ ಇದು, ಅರ್ಥ ಆಯ್ತಾ. ಏನಂತಂದ್ರೆ ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್, ಹಾಗೇನೆ ಏನಕ್ಕೆ ಇದು ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನೋದು ಏನಕ್ಕಿದೆ, ಹಾಗೆ ಕಂಪ್ನೀಸ್ಗಳು ಏನು, ಕ್ಯಾಪಿಟಲ್, ಹಾಗೆ ಇನ್ವೆಸ್ಟರ್ಸ್, ಫೈನಾನ್ಷಿಯಲ್ ಅಸೆಟ್ಸ್ ಯಾವ್ಯಾವು, ಹಾಗೆ ಟೈಪ್ಸ್ ಆಫ್ ಮಾರ್ಕೆಟ್ ಲೈಕ್ ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್ಸ್, ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು, ಯಾವ ರೀತಿ ನಾವು ತಗೋಬೇಕು ಅಂತಂದೇಳಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸ್ಟಾಕ್ಸ್, ಶೇರ್ಸ್, ಆಮೇಲೆ IPO ಹೆಂಗ್ ಲಿಸ್ಟಿಂಗ್ ಆಗುತ್ತೆ ಏನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ತುಂಬಾ ನ್ಯಾಚುರಲ್ ಆಗಿ ಈಸಿ ಅನ್ಸುತ್ತೆ, ಅರ್ಥ ಆಯ್ತಾ. ಈ ತರ ಏನಾದ್ರು ನೀವು ಬೇಸಿಕ್ ವೈಸ್ ತಿಳ್ಕೊಂತ ಹೋದ್ರಿ ಅಂತಂದ್ರೆ ಪ್ರತಿಯೊಂದು ಮ್ಯಾಟರ್ ನಿಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ, ಅರ್ಥ ಆಯ್ತಾ. ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಲ್ಲರಿಗೂ ಬಾಯ್.